ಬಿಜೆಪಿಯವರ ಕರಾಳ ದಿನಾಚರಣೆ ಆಚರಣೆಯ ವಿಚಾರವಾಗಿಯೂ ಸಂಬಂಧಪಟ್ಟಂತೆ ಇದೀಗ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಬಗ್ಗೆ ಬಿಜೆಪಿ ಕರಾಳ ದಿನಾಚರಣೆಯನ್ನು ಆಚರಿಸಿತು. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ. ಬಿಜೆಪಿ ಕರಾಳ ದಿನಾಚರಣೆಗೆ ಸಚಿವ ಸಂತೋಷ್ ಲಾಡ್ ಕೆರಳಿದ್ದಾರೆ. ಈ ತರಹದ್ದು ಅವರು ಯಾಕೆ ತರ್ತಿದ್ದಾರೆ ಎಂದ್ರೆ ಪಹಲ್ಗಾಮ್ ಪುಲ್ವಾಮಾ ಬಗ್ಗೆ ಕೇಳಬಾರದು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ವಿಷಯಾಧಾರಿತ ಸಮಸ್ಯೆ ಮರೆಮಾಚಿ ಹೊಸ ವಿಷಯವನ್ನ ತರ್ತಾ ಇದ್ದಾರೆ. 50 ವರ್ಷದ ಹಿಂದಿನ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾರೆ. ಅದು ಈಗ ಪ್ರಸ್ತುತ ಇದೆಯಾ ಅಂತ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಬಗ್ಗೆ ಬಿಜೆಪಿ ಕರಾಳ ದಿನಾಚರಣೆಯನ್ನ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಇದೆ. ದೇಶದಲ್ಲಿ ಇವತ್ತು ಕೆಟ್ಟ ಪರಿಸ್ಥಿತಿ ಇದೆ. ಬಿಜೆಪಿ ಕರಾಳ ದಿನಾಚರಣೆಗೆ ಇದೀಗ ಕೆಂಡಾಮಂಡಲವಾಗಿದ್ದಾರೆ ಸಂತೋಷ್ ಲಾಡ್. ಈ ತರಹದ್ದು ಅವರು ಯಾಕೆ ತರ್ತಿದ್ದಾರೆ ಅಂದರೆ ಪಹಲ್ಗಾಮ್ ದಾಳಿಯಾಯಿತು, ಪುಲ್ವಾಮಾ ಬಗ್ಗೆ ಯಾರೂ ಕೂಡ ಕೇಳಬಾರ್ದು ಅಂತ ಈ ರೀತಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ವಿಷಯಾಧಾರಿತ ಸಮಸ್ಯೆಯನ್ನ ಮರೆಮಾಚಿ ಹೊಸ ವಿಷಯವನ್ನ ತರೋದು ಅವರ ಕೆಲಸ ಆಗಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದು ಹೇಳ್ತಿರೋದು ತುರ್ತು ಪರಿಸ್ಥಿತಿ ಆಗಿ 5 ವರ್ಷ ಆಯ್ತು, 50 ವರ್ಷ ಆಯ್ತು. ಸಾರಿ, ಅದಕ್ಕಿಂತ ವರ್ಸ್ಟ್ ಪರಿಸ್ಥಿತಿಯಲ್ಲಿ ದೇಶದ ಅದರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವತ್ತು ಈ ಥರದ್ದು ಯಾಕೆ ತರ್ತಾರೆ ಅಂತಂದ್ರೆ ಈ ಪಹಲ್ಗಾಮ್ ಬಗ್ಗೆ ಕೇಳಬಾರ್ದು, ಪುಲ್ವಾಮಾ ಬಗ್ಗೆ ಕೇಳಬಾರ್ದು. ಒಟ್ಟೇನು ವಿಷಯ ಆಧಾರಿತ ಏನಿರ್ತವೆ, ಈ ದೇಶದಲ್ಲಿ ಸಮಸ್ಯೆ ಏನಿರ್ತವೆ ಆ ಸಮಸ್ಯೆನ ಜನಕ್ಕೆ ಗುರ್ತಾಗ್ಲಾರಂಗೆ ಇಂಥ ಒಂದು ಹೊಸ ಸಮಸ್ಯೆ ತರೋದು. 11 ವರ್ಷ ಆಯ್ತು ಅಧಿಕಾರದಲ್ಲಿ ಬಂದು, 11 ವರ್ಷ ಆಯ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಇವತ್ತು ಯಾಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಜನಕ್ಕೆ, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಈ ದೇಶದಲ್ಲಿ ಮಾಹಿತಿ ಇರಬಾರ್ದು, ಈ ದೇಶದಲ್ಲಿ ಏನು ಆಗುವಾಗ ನಡೀತಾ ಇದೆ ಅಂತ ಮಾಹಿತಿ ಇರಬಾರ್ದು. ಯಾವುದನ್ನು ಬೇರೆ ದೇಶಕ್ಕೆ ನಾವು ಹೋಲ್ಸ್ಕೊಂಡು ನೋಡೋಂಗಿಲ್ಲ, ಬೇರೆ ರಾಜ್ಯಕ್ಕೂ ಹೋಲಿಕೆ ಮಾಡ್ಕೊಂಡು ನೋಡೋಂಗಿಲ್ಲ. ನಮ್ಮ ದೇಶನೇ ಗ್ರೇಟು, ನಮ್ಮ ಪ್ರಧಾನಮಂತ್ರಿನೇ ಗ್ರೇಟ್ ಅಂತ ಬೆಳಗ್ಗೆಯಿಂದ ಸಾಯಂಕಾಲ ಟಿ ವಿಗಳಿಗೆ ನೋಡಿಬಿಟ್ರೆ ಇನ್ನೇನು ಉಳಿದಿಲ್ಲ ನಮ್ಮ ದೇಶದಲ್ಲಿ. ಅದು 50 ವರ್ಷದ ಏನದು ನಮ್ಮ ಎಮರ್ಜೆನ್ಸಿ ಬಗ್ಗೆ ಅವ್ರು ಮಾತನಾಡ್ತಿದ್ದಾರೆ. ಅದು ಇವತ್ತು ಪ್ರಸ್ತುತ ಇದೆಯಾ? 50 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು ಇವತ್ತು ಪ್ರಸ್ತುತ ಇದೆಯಾ? ಅದು ಚರ್ಚೆಗೆ ತೊಗೊಳ್ತಕ್ಕಂಥ ವಿಷಯ ಇದೆಯಾ ಅಂತ ನನ್ನ ವಾದ ಅವರಿಗೆ. ಅದು ಹೇಳ್ತಿರೋದು ತುರ್ತು ಪರಿಸ್ಥಿತಿ ಆಗಿ 5 ವರ್ಷ ಆಯಿತು, 50 ವರ್ಷ ಆಯ್ತು. ಸಾರಿ, ಅದಕ್ಕಿಂತ ವರ್ಸ್ಟ್ ಪರಿಸ್ಥಿತಿಯಲ್ಲಿ ಇವತ್ತು ದೇಶದ ಅದರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವತ್ತು ಈ ಥರದ್ದು ಯಾಕೆ ತರ್ತಾರೆ ಅಂತಂದರೆ ಈ ಪಹಲ್ಗಾಮ್ ಬಗ್ಗೆ ಕೇಳಬಾರ್ದು, ಪುಲ್ವಾಮಾ ಬಗ್ಗೆ ಕೇಳಬಾರ್ದು. ಒಟ್ಟೇನು ವಿಷಯ ಆಧಾರಿತ ಏನಿರ್ತವೆ, ಈ ದೇಶದಲ್ಲಿ ಸಮಸ್ಯೆ ಏನಿರ್ತವೆ ಆ ಸಮಸ್ಯೆನ ಜನಕ್ಕೆ ಗುರ್ತಾಗ್ಲಾರಂಗೆ ಇಂಥ ಒಂದು ಹೊಸ ಸಮಸ್ಯೆ ತರೋದು. 11 ವರ್ಷ ಆಯ್ತು ಅಧಿಕಾರದಲ್ಲಿ ಬಂದು, 11 ವರ್ಷ ಆಯ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಇವತ್ತು ಯಾಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಜನಕ್ಕೆ, ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಈ ದೇಶದಲ್ಲಿ ಮಾಹಿತಿ ಇರಬಾರ್ದು, ಈ ದೇಶದಲ್ಲಿ ಏನು ಆಗುವಾಗ ನಡೀತಾ ಇದೆ ಅಂತ ಮಾಹಿತಿ ಇರಬಾರ್ದು. ಯಾವುದನ್ನು ಬೇರೆ ದೇಶಕ್ಕೆ ನಾವು ಹೋಲ್ಸ್ಕೊಂಡು ನೋಡೋಂಗಿಲ್ಲ, ಬೇರೆ ರಾಜ್ಯಕ್ಕೂ ಹೋಲಿಕೆ ಮಾಡ್ಕೊಂಡು ನೋಡೋಂಗಿಲ್ಲ. ನಮ್ಮ ದೇಶನೇ ಗ್ರೇಟು, ನಮ್ಮ ಪ್ರಧಾನಮಂತ್ರಿನೇ ಗ್ರೇಟ್ ಅಂತ ಬೆಳಗ್ಗೆಯಿಂದ ಸಾಯಂಕಾಲ ಟಿ ವಿಗಳಿಗೆ ನೋಡಿದ್ಬಿಟ್ರೆ ಇನ್ನೇನು ಉಳಿದಿಲ್ಲ ನಮ್ಮ ದೇಶದಲ್ಲಿ. ಅದು 50 ವರ್ಷದ ಏನದು ನಮ್ಮ ಎಮರ್ಜೆನ್ಸಿ ಬಗ್ಗೆ ಅವ್ರು ಮಾತನಾಡ್ತಿದ್ದಾರೆ. ಅದು ಇವತ್ತು ಪ್ರಸ್ತುತ ಇದೆಯಾ? 50 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು ಇವತ್ತು ಪ್ರಸ್ತುತ ಇದೆಯಾ? ಅದು ಚರ್ಚೆಗೆ ತೊಗೊಳ್ತಕ್ಕಂಥ ವಿಷಯ ಇದೆಯಾ ಅಂತ ನನ್ನ ವಾದ ಅವರಿಗೆ.